ನನ್ಗೂ ಇದೆ. ಸೇಮ್ ನಿಮ್ ಥರಾನೇ ನನ್ಗೂ ಸ್ವಲ್ಪ ಮಕ್ಳಾಟ ಇದೆ. ಆಫೀಸಲ್ಲಿ ಕೂಡಾನು ನನ್ಗೆ ಯಾರು ಸ್ವಲ್ಪ ದೊಡ್ಡೋನ್ ತರ ನೋಡಲ್ಲ. ಇನ್ನೂ ಒಂಥರ ಮಗು ತರಾನೇ ನೋಡ್ತಾರೆ. ಸೊ ಅದೇನೋ ನನ್ಗೆ ಬೈ ಗಾಡ್ ಕೊಟ್ಟಿರೋದೋ ಅದ್ ನನಗ್ ಗೊತ್ತಿಲ್ಲ. ಬಟ್ ಅದ್ ನನ್ನಿಂದ ಹೊರಗಡೆ ಹೋಗ್ತಾ ಇಲ್ಲ ಅದು. ಇನ್ನ ಹೇಳ್ಬೇಕಂದ್ರೆ ನನ್ ಮಗಳು ನನ್ಕಿಂತ ಮೆಚ್ಯೂರ್ಡ್ ಆಗಿದಾಳೆ. ಹೌದು. ನನ್ ಮಕ್ಕಳು ನನ್ಕಿಂತ ಮೆಚೂರೇ. ಹ್ಮ್. ಅದು ಒಂದು ಮಾತ್ರ ನಾನು 2 ತರ ಇರ್ತೀನಿ. ಯಾಕಂದ್ರೆ ನಾನು ಹೊರಗಡೆ ಹ್ಮ್. ನಾನು ಸ್ವಲ್ಪ ರಿಸರ್ವ್ಡ್ ತರ ಇರ್ತೇನೆ. ಹ್ಮ್. ಎಲ್ರ ಹ್ಮ್. ಜೊತೆ ಅಷ್ಟು ಪಕ್ಕ ಹ್ಮ್. ಬಟ್ ನಾನ್ ಫ್ರೆಂಡ್ಸ್ ಜೊತೆ ಮಕ್ಕಳಾಟಿಗೆ ನಾನು ಫ್ರೆಂಡ್ಸ್ ಜೊತೆ ಇದ್ರೆ ಹ್ಮ್. ನಾನ್ ಜನನೇ ಬೇರೆ ಅಂತ ಹೇಳ್ಬೋದು. ಯಾಕಂದ್ರೆ ನಾನ್ ಮಕ್ಕಳಾಟಿಗೆ ಕರ್ಕೊಂಡ್ ಬರ್ತೆ. ಹೊರಗಡೆ ನನಗೆ ಗೊತ್ತಲ್ಲ, ನೋಡ್ತೇನೆ ಮಾತಾಡ್ಬೇಕಾದ್ರೆ. ಚೆನ್ನಾಗಿ ಮಾತಾಡ್ತೇನೆ ಬಟ್ ಸ್ವಲ್ಪ ರಿಸರ್ವ್ಡ್ ಇರ್ತೇನೆ. ನಂಗೆ ಹೇಳ್ತಾರೆ ಸ್ವಲ್ಪ ಇವಳಿಗೆ ಕಾಲೇಜಲ್ಲೂ ಸಹ ತುಂಬಾ ಹಾಗೆ ಹೇಳ್ತಿದ್ರು. "ಇವಳಿಗೆ ಗತ್ತು ಭಯಂಕರ" ಅಂತಂದ್ರೆ. ಹ್ಮ್. ನಾನಂದ್ರೆ ನನಗೆ ಸ್ವಲ್ಪ ಅಂದ್ರೆ ಜನರನ್ನ ಆದಷ್ಟು ಹತ್ರ ಹೋಗಿ ಇದ್ ಮಾಡೋದು ಸ್ವಲ್ಪ ಕಡಿಮೆ ಇತ್ತು. ನಾನು ಕಾಲೇಜಲ್ಲಿ ಇರುವಾಗಂತೂ ತುಂಬಾ ಕಡಿಮೆ. ನಂದು ನನ್ನ ಫ್ರೆಂಡ್ಸ್ ಗ್ರೂಪಲ್ಲಿ ನಾನು ಹೇಗಂತ ಗೊತ್ತು, ಗಮ್ಮತ್ ಮಾಡ್ತಿದ್ವಿ ನಾವು. ಹ್ಮ್. ಬಟ್ ಹೊರಗಡೆ ಸ್ವಲ್ಪ ಹೀಗೆ ಇರ್ತಿದ್ದೆ. ಸೊ ಯು ಆರ್ ದ ಎಂಟರ್ಟೈನಿಂಗ್ ಫ್ಯಾಕ್ಟರ್ ಟು ಯುವರ್ ಫ್ರೆಂಡ್ಸ್. ನೀವಿಲ್ದಿದ್ರೆ ಹಾ, ನಡೆಯುತ್ತೆ ಹೌದು. ಅವ್ರಿಗೆಲ್ಲ. ಇರ್ಬೋದು. ಅದು ಅವರೊಂದೇ ಕೇಳ್ಬೇಕು. ನನ್ನ ಫ್ರೆಂಡ್ಸ್ ನನ್ನ ತರಾನೇ ಇದ್ರು. ಓಹ್! ನಾನೇನು ಸ್ಪೆಷಲ್ ಅಲ್ಲ ಅವರ ನಡುವೆ. ಯಾಕಂದ್ರೆ ನಾವು ಚೂಸ್ ಮಾಡೋ ಫ್ರೆಂಡ್ಸ್ ಕೂಡ ಅದೇ ತರ ಇರ್ತಾರಲ್ಲ. ಹ್ಮ್. 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 ಈಗ್ಲೂ ಇದ್ದೇವೆ ನಾವು. ಖುಷಿ ಅಂತ ಹೇಳಿದ್ರೆ ಈಗ್ಲೂ ನನ್ನ ಜೊತೆಗಿದ್ದಾರೆ ಅವರು. ಓಹ್! ನನ್ನ ಚೈಲ್ಡ್‌ಹುಡ್ ಫ್ರೆಂಡ್. ನಾನು ಹುಟ್ಟಿದನಿಂದ ಯಾವ ಫ್ರೆಂಡ್ ನನ್ನ ಜೊತೆಗಿದ್ಲು, ಇವತ್ತಿಗೂ ಕಾಂಟ್ಯಾಕ್ಟ್ ಅಲ್ಲಿ ಇದ್ದೇವೆ. ನನಗೆ ಇವತ್ತಿಗೂ ಅವರೇ ನನ್ನ ಕ್ಲೋಸ್ ಫ್ರೆಂಡ್ಸ್, ಬೆಸ್ಟ್ ಫ್ರೆಂಡ್ಸ್. ಓಹ್! ಆಮೇಲೆ ಹೊಸತ್ತು ಅಂತ ಫ್ರೆಂಡ್ಸ್ ಮಾಡಿದ್ದು ತುಂಬಾ ಕಡಿಮೆ. ಬೆರಳೆಣಿಕೆ ಒಂದು ಇಬ್ರು ಇರ್ಬೋದು ಅಷ್ಟೇ. ಓಕೆ.